ಸಾರಥಿ ಮೂವಿ 11 ವರ್ಷದಿಂದ ರಿಲೀಸ್ ಆಯ್ತು. ಅವಾಗ ಹಿಟ್ ಆಗಿತ್ತು, ಇವಾಗೂ ಕೂಡ ಹಿಟ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? 100% ಮೇಡಮ್ ಆಗುತ್ತೆ. ಅದು ಸ್ಟೋರಿಯಲ್ಲಿ ಏನೇ ಆದ್ರೂ ಒಂದು ದರ್ಶನ್ಗೆ ಅಂತ ಒಂದು ಬೆಲೆ ಇದೆ, ಅದು ಒಂದು ಲೆವೆಲ್ ಇದೆ. ಬರ್ತಾರೆ, ಅವ್ರು ಬಂದೇ ಬರ್ತಾರೆ. ಡೆವಿಲ್ ಹೆಂಗ್ ಬರ್ತಾ ಇದ್ದು ಅದೇ ತರ ಅವ್ರು ಬಂದೇ ಬರ್ತಾರೆ, ಅದಂತೂ ಗ್ಯಾರಂಟಿ. ಪ್ರೀಮಿಯರ್ ಶೋ ಬೇಕಾ ಬೇಡವಾ? ಮೇಡಮ್ ಇಂಥ ಫಿಲಿಮ್ಗೆಲ್ಲ ಪ್ರೀಮಿಯರ್ ಶೋ ಬೇಕು, ಬೇರೆ ಯಾವ್ದಾವ್ದಕ್ಕೆಲ್ಲ ಪ್ರೀಮಿಯರ್ ಶೋ ಬೇಡ. ಯಾಕಂದ್ರೆ ಇಂಥ ಫಿಲಿಮ್ ಅಂದ್ರೆ ಆಲ್ ಓವರ್ ಇಂಡಿಯಾ ಎಷ್ಟು ಜನ ಹುಡುಗರು ಕಾಯ್ತಾ ಇದ್ದಾರೆ ಅಂದ್ರೆ ಈ ಡೆವಿಲ್ ನೋಡೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಡೆವಿಲ್ ಮೂವಿಗೆ ವಿಶ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮೊದಲಿಂದನೂ ಫ್ರೆಂಡ್ಸ್ ಅಲ್ವಾ, ಮಾಡಲೇಬೇಕು. ನಾವು 11ನೇ ತಾರೀಕಿಗೆ ಹಬ್ಬ ಮಾಡೋಣ ಅಂತ ಇದ್ವಿ. ನಾವು ಡೆವಿಲ್ ಮೂವಿಗಿಂತ ದರ್ಶನ್ ಅವ್ರ ಈಚೆ ಬರಬೇಕು ಅನ್ನೋದನ್ನ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸಾರಥಿ ಹೆಂಗೆ ಸೂಪರ್ ಹಿಟ್ ಆಯ್ತು, ಸಾರಥಿಗಿಂತ ಭರ್ಜರಿ ಹಿಟ್ ಡೆವಿಲ್ ಆಗುತ್ತೆ. ಕೈ ಮುಗಿದು ಏರುಗಿದು ಕನ್ನಡ ದಾತೆ ಅದನ್ನ ಹೋಗಿ ನೋಡ್ತೀವಿ. ಫಸ್ಟ್ ಪ್ರೇಕ್ಷಕರು ಏನು ನೋಡಿ ನಮಗೆ ರಿವ್ಯೂ ಏನು ಕೊಟ್ಟಿರ್ತಾರೋ ಅದ್ರ ಮೇಲೆ ನಾವು ಹೋಗ್ತೀವಿ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಆದರೆ ದರ್ಶನ್ ಮೂವಿ ಅಂದರೆ ಎಲ್ಲ ನಮ್ಮ ಆಟೋ ಹುಡುಗರೆಲ್ಲ ಹೋಗಿ ನೋಡ್ತೀವಿ, ಅದಂತೂ ಗ್ಯಾರಂಟಿ. ನಮ್ಮ ಕಡೆಯಿಂದ ಎಷ್ಟು ಇದಾಗುತ್ತೋ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ ದರ್ಶನ್ಗೆ. ಓಕೆ, ಇವಾಗ ಸಾರಥಿ ಮೂವಿ 11 ವರ್ಷದಿಂದ ರಿಲೀಸ್ ಆಯ್ತು, ಅವಾಗ ಹಿಟ್ ಆಗಿತ್ತು, ಇವಾಗೂ ಕೂಡ ಹಿಟ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? 100% ಮೇಡಮ್ ಆಗುತ್ತೆ. ಅದು ಸ್ಟೋರಿಯಲ್ಲಿ ಏನೇ ಆದರೂ ಒಂದು ದರ್ಶನ್ಗೆ ಅಂತ ಒಂದು ಬೆಲೆ ಇದೆ, ಅದು ಒಂದು ಲೆವೆಲ್ ಇದೆ, ಅದರಿಂದ ಗ್ಯಾರಂಟಿ ಹಿಟ್ ಆಗೇ ಆಗುತ್ತೆ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಡೆವಿಲ್ ಮೂವಿಯಿಂದ? ಎಕ್ಸ್ಪೆಕ್ಟ್ ಏನಿಲ್ಲ ಮೇಡಮ್, ಅವ್ರನ್ನ ಎಲ್ಲೋ ಇದ್ದಾರೆ ನೋಡೋಕ್ಕಾಗ್ತಾಯಿಲ್ಲ. ಇದು ಫಿಲಿಮೆಲ್ಲ ರಿಲೀಸ್ ಆದಮೇಲೆ ಆದರೂ ನೋಡ್ಬೋದು ಅಂತ ಅಷ್ಟೇ. ಅಲ್ಲಾದ್ರೂ ನೋಡ್ಕೊಬೋದು, ಅವ್ರನ್ನ ನೋಡಿ ನಮಗೂ ಒಂಥರ ಖುಷಿ ಆಗುತ್ತೆ, ಅದರಿಂದ ಕಾಯ್ತಾ ಇದ್ದೀವಿ. ಸರ್ ಸುದೀಪ್ ಅವರಿಂದನೂ ಆಗೋದಿದೆ, ಮತ್ತು ಎಲ್ಲರೂ ಇದು ಮಾಡ್ತಾರೆ. ಯಾಕಂದರೆ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ರಾಜಕೀಯ ಸರಿ ಇಲ್ಲ. ಎಂತೆಂಥ ಮರ್ಡರ್ಗಳು ಮಾಡಿ ಯಾರ್ಯಾರೋ ಮಾಡಿ ಏನೇನೋ ಮಾಡಿರ್ತಾರೆ, ಅಂಥವರೆಲ್ಲ ಆರಾಮಾಗಿ ಬೇಲ್ ತೊಗೊಂಡು ಓಡಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಈಗ ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ವಿ, ಅಂತ ಅವ್ನು ಯಾರೋ ಇವನು ರೇಪಿಸ್ಟ್, ಅವ್ನು ಯಾರೋ ಹೆಸರು ಬರ್ತಾಯಿಲ್ಲ ಬಾಯಿಗೆ, ಉಮೇಶ್ ರೆಡ್ಡಿ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಆರಾಮಾಗಿದ್ದಾನೆ. ಅಂಥವ್ರೆ ಹಂಗಿರ್ಬೇಕಾದ್ರೆ ಪಾಪ ಈ ಅಪ್ಪ ಯಾವುದೋ ಒಂದು ಏನೋ ಅನಾಚಕ ಆಗಿರೋದು, ಅದು ಅವನು ಮಾಡಿಲ್ಲ, ಯಾರೋ ಮಾಡಿರೋದು ತಂದು ಇವ್ರ ತಲೆ ಮೇಲೆ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಅಂದರೆ ಅದೇನು ಮಾಡೋಕ್ಕಾಗಲ್ಲ. ಅಂದರೆ ಇದು ರಾಜಕೀಯ ಇದೆ ಎಲ್ಲ, ಅದಂತೂ ಗ್ಯಾರಂಟಿ. ಬರ್ತಾರೆ, ಅವ್ರು ಬಂದೇ ಬರ್ತಾರೆ. ಡೆವಿಲ್ ಹೆಂಗೆ ಬರ್ತಾಯಿದ್ದು ಅದೇ ಥರ ಅವ್ರು ಬಂದೇ ಬರ್ತಾರೆ, ಅದಂತೂ ಗ್ಯಾರಂಟಿ ಇದೆ. ನಮ್ಗೆ ಅವ್ರು ಬಂದರೆ ಅಷ್ಟೇ ಖುಷಿ. ಏನೇ ಆದರೂ ಡೆವಿಲ್ ಮೂವಿನ ಹೋಗಿ ನೋಡೇ ನೋಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಫಸ್ಟ್ ಡೇ ರಿಲೀಸ್ ಆಗ್ತಾ ಇರೋದ್ರಿಂದ ಅದಕ್ಕೆ ಸೆಲೆಬ್ರೇಷನ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಥಿಯೇಟರ್ ಮುಂದೆ? ಮೇಡಮ್ ಥಿಯೇಟರ್ ಮುಂದೆ ನಾವು ಆಟೋ ಹುಡುಗರೆಲ್ಲ ಹೋಗಿ ಬ್ಯಾನರ್ ಎಲ್ಲ ಕಟ್ಟಿ ಒಂದು ಹಾಲು ಅಭಿಷೇಕ ಎಲ್ಲ ಮಾಡಿಸೋಣ ಅಂತ ನಮ್ಮ ಇದು ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ನೋಡೋಣ, ಮಾಡೋಣ. ಯಾವ ಥಿಯೇಟ್ರ್ ಮೇನ್ ಥಿಯೇಟ್ರ್ ಯಾವ್ದು ಕೊಟ್ಟಿದ್ದಾರೋ ಗೊತ್ತಿಲ್ಲ ಅನ್ಕೊಂಡಿನಿಂದ ನನಗೆ. ಮೇನ್ ಥಿಯೇಟ್ರ್ ಯಾವುದಿದೆ ಅಲ್ಲಿ ಹೋಗೇ ಹೋಗ್ತೀವಿ. ಆದರೆ ಫಸ್ಟ್ ಡೇ ಫಸ್ಟು ಶೋ. ಆ್ಯಂಡ್ ಪ್ರೀಮಿಯರ್ ಶೋ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಈಗಾಗಲೇ. ಇರಬೇಕಾ ಬೇಡವಾ? ಪ್ರೀಮಿಯರ್ ಶೋ ಬೇಕಾ ಬೇಡವಾ? ಮೇಡಮ್ ಇಂಥ ಫಿಲಿಮ್ಗೆಲ್ಲ ಪ್ರೀಮಿಯರ್ ಶೋ ಬೇಕು, ಬೇರೆ ಯಾವುದಕ್ಕೆಲ್ಲ ಪ್ರೀಮಿಯರ್ ಶೋ ಬೇಡ. ಯಾಕಂದರೆ ಇಂಥ ಫಿಲಿಮ್ ಅಂದರೆ ಆಲ್ ಓವರ್ ಇಂಡಿಯಾ ಎಷ್ಟು ಜನ ಹುಡುಗರು ಕಾಯ್ತಾ ಇದ್ದಾರೆ ಅಂದರೆ ಈ ಡೆವಿಲ್ ನೋಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರೀಮಿಯರ್ ಶೋ ಕೊಟ್ಟರೆ ಜನಗಳು ನೋಡ್ತಾರೆ, ಪ್ಲಸ್ ಈ ಪ್ರೊಡ್ಯೂಸರು ಇದೆಲ್ಲ ಹಾಕಿರೋರ್ಗೂ ಸ್ವಲ್ಪ ಅಮೌಂಟ್ ಇದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಯಾಕಂದರೆ ನಾವು ಬರೀ ನೋಡೋದ್ರಿಂದ ಇದಾಗೋದ್ರಿಂದ ಆ ದುಡ್ಡು ಹಾಕಿರೋರ್ಗೂ ಡಿಸ್ಟ್ರಿಬ್ಯೂಟ್ರ್ ತೊಗೊಂಡಿರೋರ್ಗೂ ಎಲ್ಲರಿಗೂ ಒಂದು ಸ್ವಲ್ಪ ಅಮೌಂಟ್ ಆಗುತ್ತಲ್ವಾ. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ಆಟೋ ಹುಡುಗರಲ್ಲ, ಈ ದರ್ಶನ್ ಫ್ಯಾನ್ಸ್ ಎಲ್ಲ 7 ಕೋಟಿ ಜನ ಅಭಿಮಾನಿಗಳಿದ್ದಾರೆ. ಅದರಲ್ಲಿ 1 ರೂಪಾಯಿ ಹಾಕೋರು ಅದು ಅವರ ಫ್ಯಾಮಿಲಿಗೆ ದುಡ್ಡು ಹಾಕ್ಬೋದು ಅಂತ ಇದ್ದಾರೆ. ಅವ್ರು ಹಂಗಂದ್ರೆ 1 ರೂಪಾಯಿ ಅಲ್ಲ, 100 ರೂಪಾಯಿನೇ ಹಾಕ್ಬಿಡ್ತೀವಿ ನಾವು. ಯಾರಾದರೂ ನಿಂತ್ಕೊಂಡೊಬ್ರು ಮುಂದೆ ಬಂದು ನಿಂತ್ಕೊಂಡ್ರೆ ಬೇಕಾದ್ರೆ ನಾವು ಮಾಡೋಣ. ಆ್ಯಂಡ್ ಇವಾಗ ಡೆವಿಲ್ ರಿಲೀಸ್ 11ನೇ ತಾರೀಕು ಆದರೆ ಇನ್ನೊಂದು 1 ವಾರ 2 ವಾರ ಆದಮೇಲೆ ಇನ್ನೂ 2 ಮೂವಿ ಕಾಂಪಿಟೇಷನ್ಗೆ ಬರ್ತಾ ಇದೆ. ಆ 2 ಮೂವಿಗಳ ಮುಂದೆ ಡೆವಿಲ್ ಡೌನ್ ಆಗುತ್ತೆ ಅಂತ ಅನ್ಸುತ್ತಾ? ಮೇಡಮ್ ಡೌನ್ ಆಗುತ್ತೆ ಅಂತ ಏನಿಲ್ಲ, ಅಂದರೆ ಅವ್ರವ್ರ ಇದು ಮೇಲೆ ಹೋಗುತ್ತೆ. ಯಾಕಂದರೆ ಇವಾಗ ಸುದೀಪ್ ಅವ್ರದ್ದು ಬರ್ತಾ ಇದೆ, ಇವಾಗ ದರ್ಶನ್ದು ಬರುತ್ತೆ. ಫಸ್ಟು ದರ್ಶನ್ ಬರುತ್ತೆ, ಇಲ್ಲೆಲ್ಲ ನೋಡಿರ್ತಾರೆ. 2 ವಾರ ಆದಮೇಲೆ ಸುದೀಪ್ದು ನೋಡ್ತಾರೆ. ಅವ್ರ ಫ್ಯಾನ್ಸು ಬಂದು ಇಲ್ಲಿ ನೋಡಿರ್ತಾರೆ, ಇವ್ರ ಫ್ಯಾನ್ಸ್ ಬಂದು ಅಲ್ಲಿ ನೋಡಿರ್ತಾರೆ. ಯಾರಿಗೇನೂ ಆಗೋಲ್ಲ. ಇವಾಗ ನಮಗೇನಂದರೆ ಡೆವಿಲ್ಗೆ ದುಡ್ಡು ಹಾಕಿದ್ದಾರೆ, ಪಾಪ ಅವರು ಆಚೆ ಒಳಗಡೆ ಇದ್ದಾರೆ. ಪ್ರೊಡ್ಯೂಸರ್ಗೆ ದುಡ್ಡು ಹಾಕ್ಬೇಕಷ್ಟೇ, ಅವ್ರದ್ದು ಸೇಫ್ ಆದರೆ ಸಾಕು.
ಪಾಪ ಅವ್ರಿಗೆ ಲಾಸ್ ಆಗ್ಬಿಟ್ಟು ಇವಾಗ ನೋಡಪ್ಪ ಅವ್ರ ಮೇಲೆ ಹಾಕಿದ್ವಿ ದುಡ್ಡು ಅಂತ ಮಾತು ಬರಬಾರ್ದಲ್ವ. ಅವ್ರು ಒಳಗಡೆ ಇದ್ದಾರೆ ಅಂದ್ಬಿಟ್ಟು ಇದೆಲ್ಲ ಜನ ಹಂಗೆ ಹಿಂಗೆ ಅಂತ ಏನಿಲ್ಲ. ಅವ್ರ ದುಡ್ಡು ಬಂದೇ ಬರುತ್ತೆ. ಅವ್ರು ಏನೇ ಇದ್ದರೂ ಅವ್ರ ಬಾಸೇನೆ. ಸರ್ ಸಾರಥಿ ಟೈಮ್ ಅಂದರೆ ಅದು ಫ್ಯಾಮಿಲಿ ಮ್ಯಾಟ್ರಿಂದ ಆಗಿತ್ತು. ಇವಾಗ ಹಂಗಿಲ್ಲ, ಇದೆಲ್ಲ ಜನಗಳಿಗೆ ಬಿಟ್ಬಿಟ್ಟಿದ್ದಾರೆ. ಜನ ಹೆಂಗೆ ಮಾಡ್ತಾರೋ ಹಂಗಾಗುತ್ತೆ. ರಿಲೀಸ್ ಆಗ್ತಿದೆ 11ನೇ ತಾರೀಕು. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಡೆವಿಲ್ ಮೂವಿಯಿಂದ? ಚೆನ್ನಾಗಿ ಓಡಲಿ, 100 ಡೇಸ್ ಓಡಲಿ, ಒಳ್ಳೇದಾಗಲಿ. ನಾವು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಫ್ಯಾನು, ದೊಡ್ಡ ಮನೆಯವರು, ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡ್ತೀವಿ. ಚೆನ್ನಾಗಿ ಓಡಲಿ, ಒಳ್ಳೇದಾಗಲಿ ಅವ್ರಿಗೆ. ಸಿನಿಮಾಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಡಬಲ್ ಬರಲಿ. ದರ್ಶನ್ಗೆ ನಿಮ್ಮ ಬೆಂಬಲ ಯಾವ ರೀತಿ ಇದೆ? ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬೆಂಬಲ ನಮ್ದೇನೇನಿಲ್ಲ ರೀ, ಎಲ್ಲ ದೇವ್ರದ್ದು, ನಮ್ದೇನಿಲ್ಲ. ಒಳ್ಳೇದಾಗಲಿ ಅಷ್ಟೇ. ಇನ್ನು ಡೆವಿಲ್ ಮೂವಿ ಗೆಲ್ಲೇಬೇಕು ಅಂತ ಏನಕ್ಕೆ ಅನ್ಸುತ್ತೆ? ಗೆಲ್ಲಿ, ಕನ್ನಡ ಸಿನಿಮಾ ಯಾವುದಿದೆ ಅಂತಲ್ಲ, ಯಾವುದೇ ಬರಲಿ, ಕನ್ನಡ ಸಿನಿಮಾ ಯಾವುದೇ ಬರಲಿ, ಎಲ್ಲ ಗೆಲ್ಲಿ, ಎಲ್ಲ ಚೆನ್ನಾಗಿ ಓಡಲಿ. ಕನ್ನಡ ಇಂಡಸ್ಟ್ರಿ ನಂಬರ್ 1 ಆಗಿರಬೇಕು, ಅದೇ ನನ್ನ ಆಸೆ. ಅಂದರೆ 11 ವರ್ಷದಿಂದ 2011ರಲ್ಲಿ ಸಾರಥಿ ಮೂವಿ ಕೂಡ ಅವ್ರು ಜೈಲಲ್ಲಿ ಇರಬೇಕಾದ್ರೇ ರಿಲೀಸ್ ಆಗಿ. ಅವ್ರ ಫ್ಯಾಮಿಲಿ ಮ್ಯಾಟ್ರ್ ಅದು, ಅದೇನು ಮಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಫ್ಯಾಮಿಲಿ ಮ್ಯಾಟ್ರೆ, ಏನೋ ಆಗಬಾರ್ದಾಗಿತ್ತು, ಆಯಿತು. ಬರಲಿ, ಆಚೆ ಬರಲಿ, ಚೆನ್ನಾಗಿ ಸಿನಿಮಾ ಓಡಲಿ, ಒಳ್ಳೇದಾಗಲಿ ಎಲ್ಲರಿಗೂ. ಅವ್ರ ಅಭಿಮಾನಿಗಳಿಗೆಲ್ಲ ಇನ್ನೂ ಖುಷಿ ಆಗಲಿ. ಚೆನ್ನಾಗಿ 100 ಡೇಸ್ ಸಿನಿಮಾ ಓಡಲಿ, ಎಲ್ಲ ಕನ್ನಡ ಇಂಡಸ್ಟ್ರಿ ಇನ್ನೂ ನಂಬರ್ 1 ಆಗಲಿ. ದರ್ಶನ್ದೇ ಅಂತ, ದರ್ಶನ್ದು ಓಡಲಿ, ಎಷ್ಟು ಓಡಲಿ, ಶಿವಣ್ಣಂದು ಓಡಲಿ, ಮುಂದಕ್ಕೆ ಬರೋ ಎಲ್ಲ ಹೀರೋಗಳದ್ದು ಓಡಲಿ. ಆ್ಯಂಡ್ ಕಿಚ್ಚ ಸುದೀಪ್ ಅವರು ಡೆವಿಲ್ ಮೂವಿಗೆ ವಿಶ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮೊದಲಿಂದನೂ ಫ್ರೆಂಡ್ಸ್ ಅಲ್ವಾ, ಮಾಡಲೇಬೇಕು, ಮಾಡಲಿ ಬಿಡಿ. ಅವ್ರ ಮಧ್ಯೆ ಸಾಕಷ್ಟು ವೈಮನಸ್ಸು ಇದೆ. ಎಲ್ಲ ಅಭಿಮಾನಿಗಳಿಂದ ಆಗದೇ ಹೊರತು ಅವರವರೆಲ್ಲ ಚೆನ್ನಾಗೇ ಇರ್ತಾರೆ. ಎಲ್ಲ ಅಭಿಮಾನಿಗಳಿಂದ ಆಗೋದು ಅಷ್ಟೇ ಹೊರತು ನಾನು ಯಾವುದಕ್ಕೂ ಇದು ಮಾಡಲ್ಲ. ಕರೆಕ್ಟಾಗಿ ಸ್ಟ್ರೈಟ್ ಫಾರ್ವರ್ಡಾಗೆ ಮಾತಾಡ್ತೀನಿ. ಅವರವರೆಲ್ಲ ಚೆನ್ನಾಗೇ ಇರ್ತಾರೆ, ಅಣ್ಣ ತಮ್ಮರ ಥರ. ಅಭಿಮಾನಿಗಳಿಂದ ಹಂಗಾಗತ್ತೆ ಕಚ್ಚಾಟ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಡೆವಿಲ್ ಮೂವಿ ಪ್ರೀಮಿಯರ್ ಶೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ ಮೇಡಮ್, ಅವೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಶೋ ಬೇಕಾ ಬೇಡವಾ? ಕರೆಕ್ಟಾಗಿ ಪ್ರೀಮಿಯರ್ ಶೋ ಅಂದರೆ ಏನು ಹೇಳಿ, ಕರೆಕ್ಟಾಗಿ ನಂಗೆ ಅಷ್ಟೊಂದು ಹಿಂದಿನ ದಿನ ಒಂದು ನೈಟ್ ಶೋ ಇದೆ, ಹಾಂ ಮಾಡಲಿ ಬಿಡಿ, ಇನ್ನೂ ಒಳ್ಳೇದಲ್ವಾ. ಆದರೆ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಮಾತು ಇದೆ. ಹೇಳೋಕ್ಕಾಗಲ್ಲ, ಅದು ಆ್ಯಕ್ಚುಲಿ ಥಿಯೇಟರ್ಸ್ ಮೇಲೆ, ಪ್ರೊಡ್ಯೂಸರ್ ಮೇಲೆ, ಆಮೇಲೆ ಗೌರ್ಮೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ನೋಡೋಣ ಏನಾಗುತ್ತೋ, ಬಿಟ್ಟರೆ ಒಳ್ಳೇದೇ. ನಾವು 11ನೇ ತಾರೀಕಿಗೆ ಹಬ್ಬ ಮಾಡೋಣ ಅಂತ ಇದ್ವಿ. ದರ್ಶನ್ ಅಭಿಮಾನಿಗಳು ಸೇರಿ ಎಲ್ಲ ಸೇರಿ ಅವರು, ಏಕೆಂದ್ರೆ ಎಷ್ಟು ಜನ ಅವರೇ ಹೊರಗಡೆ, ಅವ್ರ ಕಳ್ಳರ ಥರ ಅವ್ರೆ ಇದು ಮಾಡ್ಬಿಟ್ಟು. ಯಾಕೆಂದ್ರೆ ರಿಲೀಸ್ ಮಾಡ್ಬೇಕು ಅವ್ರನ್ನೂ. ಏಕೆಂದ್ರೆ ಅವ್ನು ಮಾಡಿಲ್ಲ ಅಂತ ಸಾಕ್ಷಿ ತೋರಲಿ. ಅವರು ಯಾವುದೋ ಇದು ಮಾಡ್ತಾ ಇಲ್ಲ. ಮೊನ್ನೆ ಯಾವುದೋ ಇದು ಮಾಡ್ಯಾರೆ, ಕೋರ್ಟ್ಗೆ ನಿಮ್ಗೆ ಶಿಕ್ಷಕ ಇದು ಪ್ರಕಟಣೆ ಮಾಡ್ತೀವಿ ಅಂತ, ಅದು ಆಗಿ 1 ವಾರ 20 ದಿನ ಆಗೋಯ್ತು, ಅದನ್ನೂ ಮಾಡಿಲ್ಲ. ಏಕೆಂದ್ರೆ ಏನು ಅಂತ ಹೇಳ್ಬೇಕು ತಾನೆ. ಸುಮ್ಮನೆ ಜೈಲು ಕುಡಕೊಂಡು ಏನು ತಪ್ಪು ಏನಿದು ಅಥವಾ ಯಾವ್ದಾರ, ಯಾಕೆಂದ್ರೆ ಜನನೂ ಪ್ರಶ್ನೆ ಮಾಡ್ಬೇಕಾಯ್ತದೆ ಇದ್ರ ಬಗ್ಗೆ. ಯಾಕೆಂದರೆ ನೀವು ಪ್ರಶ್ನೆಯವ್ರೂ ಇದ್ರ ಬಗ್ಗೆ ದನಿ ಎತ್ತಬೇಕು. ನೀವು ಬರೀ 15 ತೋರ್ಕೊಂಡಿರ್ಬಾರ್ದು. ರೇಣುಕಾಸ್ವಾಮಿ ಅವನು ತಪ್ಪು ಮಾಡೇನೆ. ಹೆಣ್ಮಕ್ಳು ಮಾಡಿರೋದು ಹೆಣ್ಮಕ್ಳಿಗೋಸ್ಕರ ಅಂತಲೇ ಅವನು ನಿಂತದ್ದು. ಹೆಣ್ಮಕ್ಳೆಲ್ಲವ ನನ್ನ ಪ್ರಕಾರ ಹೆಣ್ಮಕ್ಳೆಲ್ಲ ದನಿ ಎತ್ತಬೇಕು ಅವನ ಪರವಾಗಿ, ಬೀದಿಗಿಳಿದು ಹೋರಾಡಬೇಕು. ಏಕೆಂದರೆ ಅವನು ಏನು ಇದು ಮಾಡಿಲ್ಲ, ಅವ್ರಿಗೋಸ್ಕರ ತಪ್ಪು ಸಂದೇಶ ಕಳಿಸೇನೆ ಅಂದ್ಬಿಟ್ಟು ಹೆಣ್ಮಕ್ಳಿಗೋಸ್ಕರ ದನಿ ಎತ್ತಿರೋಂಗೆ ಅವ್ನಿಗೆ ಜೈಲಿಗೆ ಹಾಕಿರೆ. ಹೊಡೆದದ್ದು ಅವ್ನು ಹೊಡೆದೇನೆ ಅಂತ ಸಾಕ್ಷಿಲ್ಲ, ಯಾರೋ ಇದು ಮಾಡ್ಯಾರೆ, ಏನೋ ಇದು ಮಾಡ್ಯಾರೆ. ಏಕೆ ಅದ್ರ ಬಗ್ಗೆ ಇದು ಮಾಡಿ ಯಾವುದು ಇದಿಲ್ಲ, ಸಾಕ್ಷಿ ಆಧಾರ ಇಲ್ಲ, ಜೈಲಿಗೆ ಹಾಕಿ ಕುಟಕೊಂಡು ಇದು ಮಾಡ್ಯಾರೆ. ಕಾನೂನು ಅಂತ ಐತೆ, ಇದು ಕಾನೂನಲ್ಲಿ ಇದು ಮಾಡ್ತಾರೆ. ಅದ್ರ ಬಗ್ಗೆ ನೀವು ಒಂಚೂರು ದನಿ ಎತ್ತಿಬಿಟ್ಟು ಇದು ಮಾಡಿ. ಗ್ಯಾರಂಟಿ ಮೇಡಮ್. ನಾವು ಗುರುವಾರ ದಿನ ರಿಲೀಸು, ಗುರುವಾರ ಇದ್ರ ದಿನ ಬೆಳಗ್ಗೆಲೇ ಪ್ಲ್ಯಾನ್ ಮಾಡಿದ್ವಿ ಮೇಡಮ್. ಹಾಂ ಗುರುವಾರನೇ ರಿಲೀಸ್ ಮೇಡಮ್. ಬುಧವಾರದಿಂದಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಥಿಯೇಟ್ರಲ್ಲೂ. ನಾವು ನವರಂಗಲ್ ಬಡಬೇಕು. 11ನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾವು ಡೆವಿಲ್ ಮೂವಿಗಿಂತ ದರ್ಶನ್ ಅವ್ರು ಈಚೆ ಬರಬೇಕು ಅನ್ನೋದನ್ನ ತುಂಬ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಮೂವಿ ಮಾಡಿದ್ದಾರೆ, ಜೈಲಲ್ಲಿದ್ದಾರೆ, ಎಂತೆಂಥವರೋ ಈಚೆ ಹೊರಗಡೆ ಓಡಾಡ್ತಾ ಇದ್ದಾರೆ. ಎಷ್ಟೊಂದು ಕೆಟ್ಟ ಕೆಲಸ ಮಾಡಿರೋರೆಲ್ಲ ಆಚೆ ಇದ್ದಾರೆ. ಅವರು ಮಾಡಿರೋದು ತಪ್ಪೇ ಇರ್ಬೋದು, ಕಾನೂನ ಅವ್ರ ಕೈಗೆ ಎತ್ಕೋಬಾರ್ದಾಗಿತ್ತು. ಆದರೆ ಇಷ್ಟೊಂದು ಶಿಕ್ಷೆ ಸರಿಯಲ್ಲ ಅನ್ನೋದು ನಮ್ಮ ಅನಿಸಿಕೆ. ಡೆವಿಲ್ ಚಿತ್ರ ರಿಲೀಸ್ ಆಗೋಷ್ಟರಲ್ಲಾದರೂ ಅವರು ಈಚೆ ಬರಲಿ ಅನ್ನೋದೇ ನಮ್ಮ ಆಸೆ. ಇಲ್ಲ ಮೇಡಮ್, ಎಲ್ಲ ಪ್ರಯತ್ನ ಪಟ್ಟಿರ್ತಾರೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ಕಾನೂನು ಮುಂದೆ ಯಾರೂ ದೊಡ್ಡವರಲ್ವಲ್ಲ, ಅದ್ರ ಪ್ರೊಸೀಜರಲ್ಲೇ ಹೋಗ್ಬೇಕಲ್ವಾ. ಅದರಿಂದ ಅವ್ರು ಆಚೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಆದರೆ ದರ್ಶನ್ ಬಗ್ಗೆ ಈಗಾಗಲೇ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ, ತುಂಬ ಮಾತಾಡ್ತಿದ್ದಾರೆ. ಮ್ಯಾಮ್, ದೇವ್ರಿಗೇನೆ ನೆಗೆಟಿವ್ ಕಮೆಂಟ್ಸ್ ಕೊಡೋ ಜನ ಇದ್ದಾರೆ. ಅಂಥದ್ರಲ್ಲಿ ದರ್ಶನ್ ಅವ್ರು ಯಾವ ಲೆಕ್ಕ ಮ್ಯಾಮ್? ದೇವ್ರನ್ನೇ ಬಿಟ್ಟಿಲ್ಲ, ಇನ್ನು ದರ್ಶನ್ ಅವ್ರನ್ನ ಬಿಡ್ತಾರಾ? ಒಳ್ಳೇದಾದರೆ ಮಾತ್ರ ದೇವರು ಅಂತಾರೆ, ಕೆಟ್ಟದಾದರೆ ದೇವ್ರನ್ನೇ ದೂರ್ತಾರೆ. ಅಂಥದ್ರಲ್ಲಿ ದರ್ಶನ್ ಅವ್ರು ಯಾವ ಲೆಕ್ಕ? ಏನಾಗ್ಬೋದು?
ಸಾರಥಿ ಹೆಂಗೆ ಸೂಪರ್ ಹಿಟ್ ಆಯಿತೋ ಡೆವಿಲ್ ಇನ್ನೂ ಹಿಟ್ ಆಗುತ್ತೆ ಅಂತ ಹೇಳ್ಬೋದು ಮ್ಯಾಮ್. ಸಾರಥಿಗಿಂತ ಭರ್ಜರಿ ಹಿಟ್ಟು ಡೆವಿಲ್ ಆಗುತ್ತೆ. ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಯಾವಾಗ ನೋಡ್ಬೇಕು ಅನ್ಕೊಂಡಿದ್ದೀರಾ? ಅಂದರೆ 11ನೇ ತಾರೀಕಂತೂ ನಮ್ಗೆ ಟಿಕೆಟ್ ಸಿಗಲ್ಲ ಅನ್ನೋದು ಫಿಕ್ಸ್ ಆಗಿದೆ. ಬಟ್ ಮೂವಿ ನೋಡಲೇಬೇಕು ಅನ್ನೋದು ಫಿಕ್ಸ್ ಆಗಿದೆ. ಅಭಿಮಾನಿಗಳಿಗೆ ಏನು ಹೇಳ್ತೀವಿ ಅಂತಂದರೆ ದರ್ಶನ್ ಬೇಗ ಬರಲಿ, ದರ್ಶನ್ ಸರ್ ಬೇಗ ಬರಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ಡೆವಿಲ್ ಮೂವಿನ ಸಕ್ಸಸ್ ಮಾಡೋಣ. ಮೂವಿ ಸೂಪರ್ ಹಿಟ್ ಆಗೋ ಥರ ನೋಡೋಣ. ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ಮೂವಿ ನೋಡಿ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊತೀನಿ. ಕೇಳಿದ್ರಲ್ವಾ ವೀಕ್ಷಕರೇ, ಅಭಿಮಾನಿಗಳ ಮಾತೇನು ಅಂತ. ದಾಸನ್ಗೋಸ್ಕರ ಎಷ್ಟಾದ್ರೂ ಸರ್ಕಸ್ ಮಾಡ್ತೀವಿ, ಅವ್ರ ಜೈಲಿಂದ ಬರೋದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ. ಅವ್ರು ಜೈಲಲ್ಲಿದ್ರೂ ಸಹ ಆ ಸಿನಿಮಾನ ಯಾವ ರೀತಿ ಮೆರೆಸ್ಬೇಕು ಅನ್ನೋದು ನಮಗೆ ಗೊತ್ತು, ಅವ್ರನ್ನ ಎಲ್ಲಿವರೆಗೂ ತಗೊಂಡು ಹೋಗ್ಬೇಕು ಅನ್ನೋದು ನಮಗೆ ಗೊತ್ತು. 100 days 15 days ಈ ರೀತಿ ಎಲ್ಲ ಕಮೆಂಟ್ಗಳು ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಆ್ಯಂಡ್ ದಾಸನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.